ಅಮೃತ ಗೃಹ ಪ್ರವೇಶದಿಂದ ಹಿಂತಿರುಗಿದಾಗ 3 ಗಂಟೆಯ ಸಮಯವಾಗಿತ್ತು. ಅವಳು ಮನೆ ದೂರವೆಂದುಕೊಂಡು ವೆಹಿಕಲ್ ತೆಗೆದುಕೊಂಡು ಹೋಗಿರಲಿಲ್ಲ. ಮನೆಗೆ ಬಂದವಳೆ ಏನು ಎತ್ತ ಎಂದು ವಿಚಾರಿಸದೆ ಮಲಗಿದ್ಲು. ಅಮ್ಮವ್ರೆ ಬುದ್ಧಿಯೋರು ಒಂದು ಕಾಜ್ಗ ಕೊಟ್ಟವ್ರೆ, ಟಿವಿ ಹತ್ರ ಮಡ್ಗವ್ನಿ, ಬಾಕ್ಲಾಕಳ್ಳಿ ಎನ್ನುತ್ತಾ ಚನ್ನಿ ಹೊರಗೆ ನಡೆದಾಗಲೂ ಅವಳು ಆ ಮಾತುಗಳತ್ತ ಗಮನ ಕೊಡಲಿಲ್ಲ. ಸಾಯಂಕಾಲ 5:15 ಎದ್ದು ಮುಖ ತೊಳೆದು ಕಾಫಿ ಕುಡಿದು ಟಿವಿ ಆನ್ ಮಾಡಲು ಹೋದಾಗ ಅಲ್ಲಿದ್ದ ಕಾಗದ ಕಣ್ಣಿಗೆ ಬಿತ್ತು. ಅವಳು ಕುತೂಹಲದಿಂದ ಪತ್ರ ಬಿಚ್ಚಿದಳು. ಅಮೃತ, ನಾನು ಅಮ್ಮ ಬೇರೆ ಮನೆಗೆ ಹೋಗ್ತಿದ್ದೇವೆ. ವಯಸ್ಸಾಗಿರುವ ಅಮ್ಮನನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ಈ ವಯಸ್ಸಿನಲ್ಲಿ ನಾನವರಿಗೆ ನೋವು ಕೊಡಲಾರೆ. ನಿನಗೆ ಹೇಳದೆ ಹೋಗುತ್ತಿರುವುದಕ್ಕೆ ಕ್ಷಮಿಸು. ಶೇಖರ್. ಪತ್ರದಲ್ಲಿ ಕೇವಲ 4 ಸಾಲುಗಳಿದ್ದರೂ ಅವಳ ಹೃದಯ ಅದನ್ನು ಓದಿ ತತ್ತರಿಸಿತು. ಶೇಖರ್ ಮನೆ ಬಿಟ್ಟು ಹೋಗಬಹುದೆಂದು ಅವಳು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಆ ರಾತ್ರಿ ಅಲೋಕನು ಮನೆಗೆ ಬರಲಿಲ್ಲ. ಅಮೃತ ಒಂದು ಕ್ಷಣ ಕಣ್ಣು ಮುಚ್ಚಲಿಲ್ಲ. ಮರುದಿನ ಬೆಳಗ್ಗೆ ಚನ್ನಿ ಕೆಲಸಕ್ಕೆ ಬರುತ್ತಿದ್ದಂತೆ ಕೇಳಿದ್ಲು, ಬುದ್ಧಿಯೋರು ಎಲ್ಲಿ ಹೋದ್ರು ಚನ್ನಿ? ಅದೇನೋ ಯಾತ್ರೆ ಅಂದ್ರವ್ವ, ನನಗೇನೂ ತಿಳಿದು. ಅವಳು ಹತಾಶಳಾಗಿ ಅಂದು ರಜಾ ಹಾಕಿ ಅವನು ಕೆಲಸ ಮಾಡುತ್ತಿದ್ದ ಪೋಸ್ಟ್ ಆಫೀಸ್ಗೆ ಫೋನ್ ಮಾಡಿದ್ಲು. ಮಿಸ್ಟರ್ ಚಂದ್ರಶೇಖರ್ ಇದ್ದಾರಾ? ಅವರು ಬಂದಿಲ್ಲ ಮೇಡಮ್. ನಾಳೆ ಸಿಗ್ತಾರಾ? ಅವರು 2 ತಿಂಗಳು ರಜಾ ಹಾಕಿದ್ದಾರೆ. ಬೇರೆ ಊರಿಗೆ ವರ್ಗಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅವರ ಮನೆ ವಿಳಾಸ ಹೇಳ್ತೀರಾ? 1 ನಿಮಿಷ ಇರಿ ಮೇಡಮ್ ಎಂದ ಆ ವ್ಯಕ್ತಿ ಅವಳ ಮನೆಯ ವಿಳಾಸವನ್ನೇ ಕೊಟ್ಟ. ಗಂಡ ಇರುವ ವಿಳಾಸ ತಿಳಿಯದೆ ಅಮೃತಗೆ ಹುಚ್ಚು ಹಿಡಿದಂತಾಯಿತು. ಈ ವಿಶಾಲವಾದ ಬೆಂಗಳೂರಿನಲ್ಲಿ ಇವರನ್ನು ಎಲ್ಲಿ ಹುಡುಕ್ಲಿ ಎಂಬ ಚಿಂತೆ ಕಾಡಿದಾಗ ಅವಳಿಗೆ ಅಳು ಉಕ್ಕಿ ಬಂತು. ಸಿರಿ ಬಸ್ಗಾಗಿ ಕಾಯುತ್ತಾ ನಿಂತಿದ್ದಳು. ಜುಲೈ ತಿಂಗಳ ಕೊನೆಯ ವಾರ. ಮಳೆ ಬರುವ ಸೂಚನೆ ಇತ್ತು. ಅವಳ ಜೊತೆಯಲ್ಲಿದ್ದ ಗೆಳತಿಯರು ತಮ್ಮ ಬಸ್ ಬಂದೊಡನೆ ಹೊರಟೋಗಿದ್ರು. ಅಂದು ಅವಳು ಗೆಳತಿಯರ ಜೊತೆ ಅಗ್ನಿಸಾಕ್ಷಿ ಸಿನಿಮಾ ನೋಡಲು ಮ್ಯಾಟ್ನಿಗೆ ಬಂದಿದ್ದಳು. ಮಳೆ ಹನಿಯಲು ಆರಂಭವಾದಾಗ ಅವಳಿಗೆ ತುಂಬ ಗಾಬರಿಯಾಯಿತು. ಆಟೋದಲ್ಲಿ ಒಬ್ಬಳಿಗೆ ಹೋಗಲು ಧೈರ್ಯವಾಗಲಿಲ್ಲ. ಅವಳು ಹೆದರಿಕೊಂಡು ಮುದುರಿ ನಿಂತಿದ್ದಾಗಲೇ ಅವಳ ಮುಂದೆ ಬೈಕ್ ನಿಂತಿತು. ಹಾಯ್ ಸಿರಿ, ಇದೇನು ನೀವಿಲ್ಲಿ ಒಬ್ಬರೇ ನಿಂತಿದ್ದೀರಿ? ಸಿನಿಮಾಕ್ಕೆ ಬಂದಿದ್ದೆ. ಫ್ರೆಂಡ್ಸ್ ಎಲ್ಲ ಹೊರಟು ಹೋದರು. ನನಗೆ ಬಸ್ ಸಿಗಲಿಲ್ಲ. ಒಬ್ಬರಿಗೆ ಆಟೋದಲ್ಲಿ ಹೋಗಲು ಭಯವಾಯ್ತಾ? ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ. ಅವಳು ಹೆಚ್ಚು ಉಪಚಾರ ಮಾಡಿಸಿಕೊಳ್ಳದೆ ಬೈಕ್ ಹತ್ತಿದಳು. ಗೌರವ್ MB ಮುಗಿಸಿ ಹೌಸ್ ಸರ್ಜನ್ ಆಗಿದ್ದ. 1 ವರ್ಷದ ಹಿಂದೆ ಅಂತರ ಕಾಲೇಜು ಭಾವಗೀತೆ ಸ್ಪರ್ಧೆಯಲ್ಲಿ ಅವರು ಭೇಟಿಯಾಗಿದ್ದರು. ಹುಡುಗಿಯರ ವಿಭಾಗದಲ್ಲಿ ಸಿರಿಗೆ ಮೊದಲ ಬಹುಮಾನ ಬಂದಿದ್ದರೆ ಹುಡುಗರ ವಿಭಾಗದಲ್ಲಿ ಗೌರವ್ಗೆ ಮೊದಲ ಬಹುಮಾನ ಬಂದಿತ್ತು. ಸ್ಪರ್ಧೆಯ ಫಲಿತಾಂಶ ತಿಳಿದ ಮೇಲೆ ಸಿರಿ ಗೆಳತಿಯರಿಗೆ ಸಿಹಿ ಖಾರ ಕೊಡಿಸಲು ಪಕ್ಕದ ಹೋಟೆಲ್ಗೆ ನುಗ್ಗಿದ್ದಳು. ಅಲ್ಲಿಗೆ ಗೌರವ್ ತಂಡವೂ ಬಂದಿತ್ತು. ಇಬ್ಬರೂ ಸೇರಿ 2 ಗುಂಪಿನವರಿಗೂ ಟ್ರೀಟ್ ಕೊಟ್ಟಿದ್ದರು. 3 ತಿಂಗಳ ಹಿಂದೆ ಮೆಡಿಕಲ್ ಎಕ್ಸಿಬಿಷನ್ನಲ್ಲಿ ಅವರು ಭೇಟಿಯಾಗಿದ್ದರು. ತಿಂಗಳ ಹಿಂದೆ ಅವಳ ಕಾಲೇಜಿನಲ್ಲಿ ನಡೆಸಿದ್ದ ಫನ್ ಫೇರ್ಗೆ ಅವನು ಬಂದಿದ್ದ. ನೀವು ಮಾತನಾಡದೆ ಕುಳಿತರೆ ಹೇಗೆ? ನಿಮ್ಮ ಮನೆಯ ಗುರುತು ಹೇಳಿ. ಅವಳು ತಮ್ಮ ಮನೆಗೆ ಗೈಡ್ ಮಾಡಿದ್ಲು. ಅವನು ಬಂಗಲೆಯ ಹೊರಗೆ ಬೈಕ್ ನಿಲ್ಲಿಸಿದ. ಒಳಗೆ ಬನ್ನಿ, ಇವತ್ತು ಬೇಡ, ಇನ್ನೊಂದು ದಿನ ಬರ್ತೇನೆ. ದಯವಿಟ್ಟು ಬನ್ನಿ, ನಮ್ಮ ತಾಯಿ ಪರಿಚಯ ಮಾಡಿಸ್ತೇನೆ. ಅವನು ಅವಳನ್ನು ಹಿಂಬಾಲಿಸುತ್ತಾ ಕೇಳ್ದ, ಡಾಕ್ಟರ್ ಮೋಹನ್ ನಿಮ್ಗೇನಾಗಬೇಕು? ಅವರು ನಮ್ಮ ತಂದೆ. ಓ ಐ ಸಿ. ಗಂಟೆ 8 ಆದರೂ ಮಗಳು ಮನೆಗೆ ಬರಲಿಲ್ಲವೆಂದು ಮಂಜುಳಾ ತುಂಬ ಗಾಬರಿಯಾಗಿದ್ಲು. ಅವಳು ಸುರಕ್ಷಿತವಾಗಿ ಮನೆ ತಲುಪಿದ್ದನ್ನು ಕಂಡು ಅವಳ ಮನಸ್ಸಿಗೆ ನೆಮ್ಮದಿಯಾಯಿತು. ಅವಳು ಆ ಯುವಕನನ್ನು ಬನ್ನಿ ಒಳಗೆ ಎಂದು ಕರೆದಳು. ಸಿರಿ ಗೌರವನನ್ನು ತಾಯಿಗೆ ಪರಿಚಯಿಸಿದಳು. ಕಾಫಿ ತರ್ತೇನೆ ಎನ್ನುತ್ತಾ ಮಂಜುಳಾ ಒಳಗೆ ನಡೆದಳು. ಪಕ್ಕನೆ ದೀಪ ಹೋಯಿತು. ಸಿರಿ ಎದ್ದು ಹತ್ತಿರದಲ್ಲೇ ಇದ್ದ ಮೇಣದ ಬತ್ತಿ ಹಚ್ಚಿದಳು. ಆ ಮಂದ ಪ್ರಕಾಶದಲ್ಲಿ ಅವನು ತನ್ನ ಎದುರಿಗೆ ಕುಳಿತಿದ್ದ ಚಲುವೆಯನ್ನು ಮನದಣಿಯ ನೋಡಿದ. ಮಸ್ಟರ್ಡ್ ಬಣ್ಣದ ಪ್ರಿಂಟೆಡ್ ಸಿಲ್ಕ್ ಸೀರೆಯುಟ್ಟು ಒಪ್ಪುವ ಬ್ಲೌಸ್ ಹಾಕಿದ್ದ. ಸಿರಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಕೆದರಿದ್ದ ಕೂದಲು, ಕೆಂಪು ಬಿಂದಿ, ಅದರ ಕೆಳಗೆ ಕಂಡು ಕಾಣದಂತೆ ಇಟ್ಟಿದ್ದ ದೇವರ ಕುಂಕುಮ ಅವಳಿಗೆ ಅಪೂರ್ವ ಶೋಭೆ ನೀಡಿದ್ದವು. ಭಾವಪೂರ್ಣ ಕಣ್ಣುಗಳು, ಮಾಟವಾದ ಮೂಗು, ಪುಟ್ಟ ಬಾಯಿ, ಅರೆಬಿರಿದ ಗುಲಾಬಿ ಮುಗ್ಗಿನಂತಿದ್ದ ತುಟಿಗಳು, ಮಟ್ಟಸವಾದ ಎತ್ತರ, ಅದಕ್ಕೆ ತಕ್ಕ ದಪ್ಪ ಅವಳನ್ನು ಚಲುವೆಯರ ಗುಂಪಿಗೆ ಸೇರಿಸಿದ್ದವು. ಅವನು ತನ್ನನ್ನೇ ನೆಟ್ಟ ನೋಟದಿಂದ ನೋಡುತ್ತಿರುವುದನ್ನು ಕಂಡು ಅವಳ ಎದೆಯ ಬಡಿತ ಜೋರಾಗಿ, ಹಣೆಯಲ್ಲಿ ಬೆವರು ಮೂಡಿತು. ಅವಳು ನಾಚಿ ತಲೆ ತಗ್ಗಿಸಿದಾಗ ಮುಖಕ್ಕೆ ರಕ್ತ ನುಗ್ಗಿದಂತಾಗಿ ಮುಖ ಕೆಂದಾವರೆಯಾಯಿತು. ಕಾಫಿ ತಿಂಡಿ ತಂದ ಮಂಜುಳಾ ಮಾತು ಮರೆತು ಕುಳಿತಿದ್ದ.
ಆ ಜೋಡಿಯನ್ನು ನೋಡಿ ಒಂದು ಕ್ಷಣ ಮೈ ಮರೆತಳು. ತಕ್ಷಣ ಎಚ್ಚೆತ್ತುಕೊಂಡು ಹೇಳಿದ್ಲು, ಮೊದಲು ಕಾಫಿ ಕುಡಿದ್ಬಿಡು, ಆಮೇಲೆ ತಿಂಡಿ ತಿನ್ನಬಹುದು. ಗೌರವ್ ಕಾಫಿ ಕುಡಿದು ಬಿಗುಮಾನ ತೋರದೆ ತಟ್ಟೆಯಲ್ಲಿದ್ದ ಕೋಡುಬಳೆ ಕೊಬ್ಬರಿ ಮಿಠಾಯಿ ಖಾಲಿ ಮಾಡ್ದ. ಅವನು ಹೊರಡುತ್ತಿದ್ದಂತೆ ಮಂಜುಳಾ ಮಗಳನ್ನು ಕೇಳಿದ್ಲು, ಸಿರಿ, ಆ ಹುಡುಗ ಯಾರು? ಆಗಲೇ ಹೇಳಿದ್ನಲ್ಲಮ್ಮ, ನಾನು ಆ ವಿಚಾರವೆಲ್ಲ ಕೇಳ್ತಿರೋದು. ಅವನ ತಂದೆ ತಾಯಿ ಬಗ್ಗೆ ನಿನ್ಗೇನು ಗೊತ್ತು? ನನಗೆ ಗೌರವ್ ಪರಿಚಯವಾಗಿದ್ದೆ ಕಳೆದ ವರ್ಷ, ಆಮೇಲೆ ಒಂದೆರಡು ಸಲ ಭೇಟಿಯಾಗಿರಬಹುದು. ಇವತ್ತು ಒಬ್ಬಳೇ ಇದ್ದೀನಲ್ಲ ಅಂತ ಅವನ ಜೊತೆ ಬಂದೆ. ಅವರ ಮನೆ ವಿಚಾರ ತಿಳಿದುಕೊಳ್ಳುವಷ್ಟು ಪರಿಚಯ ನನಗಿಲ್ಲ. ಮಗಳ ಧ್ವನಿಯಲ್ಲಿ ಬೇಸರದ ಎಳೆ ಗುರ್ತಿಸಿದ ಮಂಜುಳಾ ಕ್ಷಮೆ ಯಾಚಿಸುವ ಧ್ವನಿಯಲ್ಲಿ ಹೇಳಿದ್ಲು, ತಪ್ಪು ತಿಳಿಯಬೇಡ ಸಿರಿ. ನಿಮ್ಮಕ್ಕನ ರೀತಿ ನೀತಿ ನೋಡಿದ ಮೇಲೆ ನನಗೊಂದು ತರಹ ಭಯ. ಏನಾದರೂ ಆಗಲಿ, ನೀನು ನಿನ್ನ ಹುಷಾರಲ್ಲಿರು. ಆಯಿತಮ್ಮ ಅಂದಳು ಸಿರಿ. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಗೌರವ್ ನಿಧಾನವಾಗಿ ಅಡಿ ಇಟ್ಟಿದ್ದ. ಅವನ ನೆನಪಿನಲ್ಲೇ ಅವಳು ಆ ರಾತ್ರಿ ಕಳೆದಳು. ಮರುದಿನ ಅವಳು ಕಾಲೇಜಿನಿಂದ ಹೊರಗೆ ಬರೆದಾಗ ಕಾಲೇಜ್ ಬಸ್ ಸ್ಟಾಪ್ ಬಳಿ ನಿಂತಿದ್ದ ಗೌರವ್ ಕಾಣಿಸಿದ. ಹೃದಯ ಅವನ ಜೊತೆ ಮಾತನಾಡಲು ಬಯಸಿದರೂ ತಾಯಿ ಹೇಳಿದ ನುಡಿಗಳು ನೆನಪಾಗಿ ಅವಳು ನೋಡಿದರೂ ನೋಡದವಳಂತೆ ಮುಂದೆ ನಡೆದಳು. 1 ವಾರ ಹೀಗೆ ಕಳೆಯಿತು. ಆದರೆ ಅವಳು ಮಾತ್ರ ಅವನನ್ನು ಮಾತಾಡಿಸಲಿಲ್ಲ. ಮತ್ತೆ 1 ವಾರ ಅವನು ಕಾಣಿಸ್ಲಿಲ್ಲ. ಗೌರವ್ಗೆ ನನ್ನ ಬಗ್ಗೆ ತುಂಬ ಸಿಟ್ಟು ಬಂದಿರಬೇಕು, ಅದಕ್ಕೆ ಬಂದಿಲ್ಲ ಎಂದುಕೊಂಡಳು ಸಿರಿ. 15 ದಿನಗಳು ಉರುಳಿದವು. ಸಿರಿ ಗೌರವ್ನ ನೆನಪಿನಲ್ಲೇ ಕಾಲ ಕಳೆದಳು. ಅವಳ ಮನ ಅವನನ್ನು ನೋಡಲು ಕಾತರಿಸುತ್ತಿತ್ತು. ಅಂದು ಸೋಮವಾರ ಅವಳು ಕಾಲೇಜಿನ ಬಳಿ ಬಂದಾಗ ಗೌರವ್ ಅವಳ ಬಳಿ ಬಂದು ಕರೆದ, ಸಿರಿ, ನನ್ನ ಜೊತೆ ಬನ್ನಿ. ಯಾಕೆ? ನಾನು ನಿಮ್ಮ ಹತ್ತಿರ ಮಾತನಾಡಬೇಕು. ನನಗೆ ಭಯವಾಗುತ್ತೆ. ಭಯ ಪಡಕ್ಕೆ ನಾನೇನು ಹುಲಿನ ಸಿಂಹನ? ನಾನೇನು ನಿಮ್ಮನ್ನು ತಿಂದು ಬಿಡಲ್ಲ ಹತ್ತಿ? ನಾನು ಬರಲ್ಲ. ಬರದೇ ಇದ್ದರೆ ಹೊತ್ಕೊಂಡು ಹೋಗ್ತೀನಿ. ಸುತ್ತಮುತ್ತಲಿದ್ದವರು ತಮ್ಮನ್ನು ನೋಡುತ್ತಿದ್ದಾರೆ ಎನ್ನಿಸಿದಾಗ ಸಿರಿ ಮಾತನಾಡದೆ ಬೈಕ್ ಏರಿದಳು. ಅವನು ಅವಳನ್ನು MG ರೋಡ್ನಲ್ಲಿದ್ದ ಒಂದು ಹೋಟೆಲ್ಗೆ ಕರೆದೊಯ್ದು ಫ್ಯಾಮಿಲಿ ರೂಮ್ನಲ್ಲಿ ಕುಳಿತು ಕೇಳಿದ, ಸಿರಿ, ನೀವ್ಯಾಕೆ ನನ್ನನ್ನು ನೋಡಿದ್ರೂ ನೋಡದವರಂತೆ ವರ್ತಿಸಿದ್ರಿ? ನನಗೆ ಭಯವಾಯಿತು. ನನಗೆಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ನಿಮ್ಮನ್ನು ಮರೆಯಬೇಕು ಅಂದುಕೊಂಡು 15 ದಿನಗಳಿಂದ ಈ ಕಡೆ ಸುಳಿಯಲಿಲ್ಲ. ಆದರೆ ನಿಮ್ಮನ್ನು ಮರೆಯೋಕ್ಕಾಗಲಿಲ್ಲ. ನಾನು ನಿಮ್ಮಿಂದ ದೂರವಾಗಬೇಕು ಅಂತ ಪ್ರಯತ್ನಿಸಿದಷ್ಟು ನೀವು ಹತ್ತಿರವಾದ್ರಿ. ಕೂತರೆ ನಿಂತರೆ ನೀವೇ ನನ್ನನ್ನು ಕಾಡ್ತಿದ್ದೀರಿ. ಹೇಳಿ ಸಿರಿ, ಈಗ ನಾನೇನು ಮಾಡಲಿ? ನಂಗೆ ಗೊತ್ತಿಲ್ಲ, ಮುದ್ದಾಗಿ ಹೇಳಿದಳವಳು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೇನೆ. ಹೇಳಿ ಸಿರಿ, ನೀವು ನನ್ನನ್ನು ಪ್ರೀತಿಸ್ತಿಲ್ವಾ? ನನಗೆ ಪ್ರೀತಿಸೋಕ್ಕೆ ಭಯ. ಪ್ರೀತಿಸಿದವರನ್ನು ಮದುವೆಯಾಗೋದು ತುಂಬ ಕಷ್ಟ. ನಿಮಗೆ ಒಂದು ಸಲವೂ ನನ್ನ ನೆನಪಾಗಲಿಲ್ವಾ? ಪ್ರತಿದಿನ ಪ್ರತಿ ಕ್ಷಣ ನಾನು ನಿಮ್ಮನ್ನು ನೆನೆಸುತ್ತಿದ್ದೆ. ಹಾಗಾದರೆ ನನಗೋಸ್ಕರ ಕಾಯ್ತೀರಾ? ನಾನು MS ಮಾಡಿ ನಿಮ್ಮನ್ನು ಮದುವೆ ಆಗ್ತೀನಿ. ನಮ್ಮಕ್ಕನ ಮದುವೆಯಾಗದೆ ನನ್ನ ಮದುವೆ ಆಗಲ್ಲ. ಆದ್ದರಿಂದ ಕಾಯೋದು ಕಷ್ಟವಾಗಲಾರದು. ಹಾಗಾದರೆ ನಾನು ನಿಮಗೆ ಒಪ್ಪಿಗೆಯಾ? ಅವನು ಮೇಜಿನ ಮೇಲಿದ್ದ ಅವಳ ಕೈ ಹಿಡಿದು ಕೇಳಿದ. ಅವಳು ನಸು ನಕ್ಕಳು. ಸಿರಿ, ನಾನು ಇನ್ಮೇಲೆ ನೀನು ಅಂತ ಕರೆಯಲ್ಲ. ಓಕೆ ಬಾಬಾ, ಗ್ರಾಂಟೆಡ್. ಥ್ಯಾಂಕ್ ಯು ಯಾ. ಅವನು ತನ್ನ ಕೈಯನ್ನು ತುಟಿಯ ಬಳಿಗೆ ಕೊಂಡೊಯ್ದು ಫ್ಲೈಯಿಂಗ್ ಕಿಸ್ ತೂರಿಬಿಟ್ಟ. ಗೌರವ್, ನಿಮಗೆ ನಮ್ಮ ಮನೆಯ ವಿಚಾರ ಏನೂ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಒಂದು ದಿನ ಹೇಳ್ತೀನಿ. ಆಮೇಲೆ ಮದುವೆಯ ಬಗ್ಗೆ ಚಿಂತೆ ಮಾಡಿ. ನನ್ನ ಬಗ್ಗೆ ನಿನಗೇನು ಗೊತ್ತಿದೆ ಸಿರಿ? ಏನೂ ಗೊತ್ತಿಲ್ಲ. ನಮ್ಮ ತಾಯಿ ತಂದೆ ನಾಗಪುರದಲ್ಲಿ ನಮ್ಮ ಅಕ್ಕನ ಬಳಿ ಇದ್ದಾರೆ. ಅಕ್ಕ ಭಾವ ಇಬ್ಬರು ಇಂಜಿನಿಯರ್ಸ್. ಅವರಿಗೆ 2 ಮಕ್ಕಳು. ಹೆಣ್ಣು ಮಗು ನಾರ್ಮಲ್ ಆಗಿದೆ, ಆದರೆ ಗಂಡು ಮಗು ಮೆಂಟಲಿ ರಿಟಾರ್ಡೆಡ್. ಅವನನ್ನು ನೋಡಿಕೊಳ್ಳಲು ಅಮ್ಮ ಅಲ್ಲಿರಲೇಬೇಕು. ಅಪ್ಪ ಅಮ್ಮನ್ನ ಬಿಟ್ಟು ಬಂದಿರುವುದಕ್ಕೆ ಒಪ್ಪಲ್ಲ. ಹಾಗಾದರೆ ನೀವಿಲ್ಲಿ ಯಾರ ಜೊತೆ ಇದ್ದೀರಾ? ನಮ್ಮ ಅಣ್ಣ ಅತ್ತಿಗೆಯ ಜೊತೆ ಇದ್ದೇನೆ. ಅಣ್ಣ ಲೆಕ್ಚರರ್, ಅತ್ತಿಗೆ ಬ್ಯಾಂಕ್ ಉದ್ಯೋಗಿ. ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ನಾನವರ ಮಗನಂತೆ. ಅವರು ನಮ್ಮ ಮದುವೆಗೆ ಒಪ್ತಾರಾ? ಅಣ್ಣನದು ಲವ್ ಮ್ಯಾರೇಜ್, ಆದ್ದರಿಂದ ಖಂಡಿತ ಒಪ್ತಾರೆ. ನಿಮ್ಮ ತಾಯಿ ತಂದೆ? ಅವರಂತಹ ತಂದೆ ತಾಯಿಯರನ್ನು ಪಡೆಯಲು ನಾನು ತುಂಬ ಪುಣ್ಯ ಮಾಡಿದ್ದೆ. ಅವರು ಯಾವತ್ತೂ ನನ್ನ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಬರಲ್ಲ. ನನ್ನ ವಿಚಾರ ಹೇಳಬೇಕು ಅಂದರೆ ನಮಗೆ ಬೇಕಾದಷ್ಟು ಆಸ್ತಿ ಇದೆ. ಆದರೆ ನಮ್ಮ ತಂದೆಗೆ ಒಳ್ಳೆಯ ಹೆಸರಿಲ್ಲ. ಅವರಿಗೆ ನಮ್ಮ ತಾಯಿಯ ತಲೆ ಕಂಡ್ರೆ ಆಗಲ್ಲ. ಅಮ್ಮ ಅವರ ದೃಷ್ಟಿಯಲ್ಲಿ ಹಳ್ಳಿಗುಗ್ಗು. ನಾನು ಅಮ್ಮನ ಮಗಳು. ನಮ್ಮ ಅಕ್ಕ ಲಹರಿಗೆ ಸ್ವಾತಂತ್ರ್ಯ ಸ್ವೇಚ್ಛೆಗೆ ವ್ಯತ್ಯಾಸ ತಿಳಿದಿಲ್ಲ. ಅವಳಿಗೆ ಮದುವೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ. ಹರ್ಷ ಎನ್ನುವ ಒಬ್ಬ ಇಂಜಿನಿಯರ್ ಜೊತೆ ತುಂಬ ತಿರುಗ್ತಿದ್ದಾಳೆ. ಡಾಕ್ಟರ್ ಮೋಹನ್ ಮಗಳು ಲಹರಿಯ ತಂಗಿಯಾದ ಈ ಸಿರಿಯನ್ನು ಯಾರು ಮದುವೆ ಆಗ್ತಾರೆ ಅನ್ನುವ ಚಿಂತೆ ಅಮ್ಮನಿಗೆ. ನಿನಗೆ ಆ ಚಿಂತೆ ಬೇಡ, ನಾನಿದ್ದೇನಲ್ಲ ಎಂದ ಗೌರವ್. ಅವಳು ಅಂದೇ ತಾಯಿಯ ಬಳಿ ಹೇಳಿದ್ಲು,
ಮಂಜುಳಾಗೆ ಅವಳು ಹೇಳಿದ್ದನ್ನು ಕೇಳಿ ಸಮಾಧಾನವಾಯಿತು. ಸಿರಿ, ಬೆಂಕಿ ಮುಂದೆ ಬೆಣ್ಣೆ ಇದ್ದರೆ ಬೆಣ್ಣೆ ಕರಗದೆ ಇರುವುದಿಲ್ಲ. ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರಬೇಕು. ಅವನ ಕೋರ್ಸ್ ಮುಗಿದ ತಕ್ಷಣ ನಾನವನ ತಾಯಿ ತಂದೆ ಹತ್ರ ಮಾತಾಡ್ತೀನಿ. ಗೌರವ್ MS ಮಾಡಬೇಕು ಅಂತಿದ್ದಾರೆ. ಮಾಡೋದಾದರೆ ಮಾಡಲಿ. MS ಮಾಡಿದ ಮೇಲೆ ಕೆಲಸಕ್ಕಾಗಿ ಅಲೆಯುವುದು ಬೇಡ. ನನ್ನ ಬಳಿ ಇರುವ ಈ ಆಸ್ತಿ ಪಾಸ್ತಿ ಯಾರಿಗೋಸ್ಕರ? ನಿನಗೆ, ಲಹರಿಗೆ ಹಂಚಿಬಿಡ್ತೇನೆ. ಗೌರವ್ಗೆ ಒಂದು ನರ್ಸಿಂಗ್ ಹೋಮ್ ಹಾಕ್ಸ್ಕೊಡೋಣ. ಸಿರಿಗೆ ತುಂಬ ಖುಷಿಯಾಯಿತು. ಆಗಾಗ್ಗೆ ಅವಳು ಗೌರವನನ್ನು ಭೇಟಿಯಾಗ್ತಿದ್ಲು. ಅವನು ಒಂದೊಂದು ದಿನ ತಾನೇ ಬಂದು ಅವಳನ್ನು ಹೊರಗೆ ಕರೆದೊಯ್ತಿದ್ದ. ಅವಳನ್ನು ಕರೆದೊಯ್ದು ಅಣ್ಣ ಅತ್ತಿಗೆಯರಿಗೆ ಪರಿಚಯಿಸಿದ್ದ. ಮಂಜುಳಾ ಕೂಡ ಹೋಗಿ ಅವರ ಪರಿಚಯ ಮಾಡಿಕೊಂಡು ಬಂದಿದ್ದಳು. ಅವಳ ಮನಸ್ಸಿಗೆ ಈಗ ಕೊಂಚ ಸಮಾಧಾನ ಸಿಕ್ಕಿತ್ತು. ಲಹರಿ ಮಾತ್ರ ಎಂದಿನಂತೆ ಇದ್ದಳು. ಅವಳು ಹರ್ಷ ಸದ್ಯಕ್ಕೆ ಬಾಂಬೆಗೆ ಹೋಗುವ ಕನಸನ್ನು ಕೈ ಬಿಟ್ಟಿದ್ದರು. ಬೆಂಗಳೂರಿನಲ್ಲೇ ಒಂದು ಕಂಪ್ಯೂಟರ್ ಕೇಂದ್ರ ಆರಂಭಿಸಬೇಕೆಂದುಕೊಳ್ಳುತ್ತಿದ್ದರು. ಒಂದು ಸಾಯಂಕಾಲ ಲಹರಿ ಎಂದಿಗಿಂತ ಬೇಗ ಮನೆಗೆ ಬಂದಳು. ಮಂಜುಳಾಗೆ ಅಚ್ಚರಿಯಾದರೂ ತೋರಿಸಿಕೊಳ್ಳದೆ ಸುಮ್ಮನಿದ್ದಳು. ಮಮ್ಮಿ, ನಾನು ತಾತನ ವಿಲ್ ನೋಡಬೇಕು. ಯಾಕೆ? ಈ ಆಸ್ತಿಯಲ್ಲಿ ನನಗೆ ಸಿರಿಗೆ ಸಮವಾದ ಪಾಲು ಸಿಗುತ್ತದೆ ಅಲ್ವಾ? ಆ ವಿಚಾರ ಈಗ ಯಾಕೆ? ಮಮ್ಮಿ, ನಾನು ಹರ್ಷ ಸೇರಿ ಒಂದು ಕಂಪ್ಯೂಟರ್ ಸೆಂಟರ್ ಆರಂಭಿಸಬೇಕು ಅಂತ ಇದ್ದೇವೆ. ನಮಗೆ ಅದಕ್ಕೆ ಹಣ ಬೇಕು. ನಾನು ಮೊದಲು 2.5 ಇಂದ 3 ಲಕ್ಷ ಹಾಕಬೇಕು. ಹರ್ಷ ಎಷ್ಟು ಹಾಕ್ತಿದ್ದಾನೆ? ಅವನ ಹತ್ತಿರ ಹಣ ಎಲ್ಲಿದೆ ಮಮ್ಮಿ? ಅವನು ತಂಗಿಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದಾನೆ. ನಾವೇ ಹಣ ಹಾಕಬೇಕು. ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಸ್ ಅಂದರೆ ಇಬ್ಬರೂ ಸಮವಾಗಿ ಹಣ ಹಾಕಬೇಕು. ಅದರ ಬದಲು ನೀನೊಬ್ಬಳೇ ಹಣ ಹಾಕುವುದು ಎಲ್ಲಿಯ ನ್ಯಾಯ? ನ್ಯಾಯ ಅನ್ಯಾಯದ ಪ್ರಶ್ನೆ ಎತ್ತಬೇಡ. ನನಗೆ ಇನ್ನೊಂದು ವಾರದಲ್ಲಿ ಹಣ ಬೇಕು. ಇಲ್ದಿದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ. ಅದರಿಂದ ಏನೂ ಪ್ರಯೋಜನವಾಗಲ್ಲ. ಆ ಆಸ್ತಿಯೆಲ್ಲ ನನ್ನ ಹೆಸರಿನಲ್ಲಿದೆ. ಒಂದು ವೇಳೆ ನಾನು ಅಕಾಲ ಮರಣಕ್ಕೆ ತುತ್ತಾದರೆ ಮಾತ್ರ ನಿಮಗೆ ಈ ಆಸ್ತಿ ಸೇರುತ್ತದೆಯೇ ಹೊರತು ನಾನು ಬದುಕಿರುವಾಗ ನಿಮ್ಮ ಕೈಗೆ ಬರಲ್ಲ. ನೀನು ಸಾಯುವವರೆಗೂ ನಾನು ಕಾಯಕ್ಕಾಗುತ್ತೇನೋ? ನೀನೇನು ಬೆವರು ಸುರಿಸಿ ಸಂಪಾದಿಸಿದ ಆಸ್ತಿ ಏನಿದು? ನಾನು ನಿನ್ನ ಮಗಳು. ಆ ಕನಿಕರದಿಂದಾದರೂ ಹಣ ಕೊಡು. ನಾನು ಹಣ ಕೊಡಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನದು? ನೀನು ಹರ್ಷ ಮದುವೆಯಾಗಿ ನನ್ನ ಆಸ್ತಿಯನ್ನು ಸಮಪಾಲು ಮಾಡಿ ನಿನಗೆ ಸಿರಿಗೆ ಹಂಚಿಬಿಡ್ತೀನಿ. ಅದು ಸಾಧ್ಯವಿಲ್ಲ. ನನ್ನ ವೈಯಕ್ತಿಕ ವಿಚಾರದಲ್ಲಿ ನೀನು ಪ್ರವೇಶಿಸಬೇಡ ಮಮ್ಮಿ. ನಿನ್ನ ಹರ್ಷ ಈಗ ನಾಯಿ ಮರಿಯ ತರಹ ನಿನ್ನ ಹಿಂದೆ ಮುಂದೆ ಸುತ್ತಾಡ್ತಿದ್ದಾನೆ. ನಾಳೆ ಚೆನ್ನಾಗಿ ಬಿಸ್ನೆಸ್ ನಡೆಯಲಿಕ್ಕೆ ಆರಂಭಿಸಿದ ಮೇಲೆ ಅವನು ನಿನ್ನಿಂದ ದೂರವಾದರೆ ನೀನೇನು ಮಾಡ್ತೀಯಾ? ಅವನು ಯಾಕೆ ದೂರವಾಗ್ತಾನೆ? ಅವನ ಮನೆಯವರು ಅವನ ಮದುವೆ ಬೇಡ ಅಂದರೆ ಸುಮ್ಮನಿದ್ಬಿಡ್ತಾರಾ? ಅವರ ಒತ್ತಾಯಕ್ಕಾದರೂ ಅವನು ಮದುವೆ ಆಗಲೇಬೇಕಾಗುತ್ತದೆ. ಹಾಗೇನಾದರೂ ಆದರೆ ನಾನು ಬದುಕಿರಲ್ಲ. ನಾನು ಅವನನ್ನು ತುಂಬ ಪ್ರೀತಿಸ್ತೇನೆ, ಆರಾಧಿಸ್ತೇನೆ. ಸಾಯುವವರೆಗೂ ನಾವು ಒಟ್ಟಿಗೆ ಇರ್ತೇವೆ. ನೀನು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ವಾರದಲ್ಲಿ ನೀನು ನನಗೆ 3 ಲಕ್ಷ ಕೊಡಲೇಬೇಕು. ಇಲ್ದಿದ್ರೆ ಹಣಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಏನೇ ಹಾಗಂದ್ರೆ ಹಣಕ್ಕೋಸ್ಕರ ನೀನು ನನ್ನನ್ನು ಕೊಲೆ ಮಾಡ್ತೀಯೇನೆ? ಕೆರಳಿ ಕೇಳಿದಳು ಮಂಜುಳಾ. ಮಮ್ಮಿ, ನಾನು ಹರ್ಷನಿಗೋಸ್ಕರ ಏನಾದರೂ ಮಾಡೋಕ್ಕೆ ಸಿದ್ಧ. ಅವನು ಪೆಚ್ಚು ಮುಖ ಹಾಕಿಕೊಂಡ್ರೆ ನನಗೆ ನೋಡೋಕ್ಕಾಗಲ್ಲ. ಅವನ ಆಸೆ ಈಡೇರಿಸುವುದಕ್ಕೆ ನಾನು ಮಾಡ್ತೀನಿ, ಕೊಲೆನೂ ಮಾಡ್ತೀನಿ. ಲಹರಿ ತಾಯಿಯ ಪ್ರತಿಕ್ರಿಯೆ ಗಮನಿಸದೆ ಎದ್ದು ಹೋದ್ಲು. ಮಂಜುಳಾ ಮಗಳ ಮಾತು ಕೇಳಿ ಸ್ತಂಭೀಭೂತಳಾದಳು. ಹಣಕ್ಕಾಗಿ ತಾಯಿಯನ್ನೇ ಕೊಲೆ ಮಾಡಲು ಸಿದ್ಧಳಾಗಿರುವ ಈ ಹುಡುಗಿ ಹರ್ಷನನ್ನು ಅದೆಷ್ಟು ಪ್ರೀತಿಸುತ್ತಿರಬಹುದು? ಇವಳ ಪ್ರೀತಿಗೆ ಸ್ಪಂದಿಸದಿರುವನೇ ಅವನು? ಈ ಹುಡುಗಿ ತನ್ನ ಹಣವನ್ನೆಲ್ಲ ಅವನಿಗಾಗಿ ಖರ್ಚು ಮಾಡಿ ದುಃಖ ಅನುಭವಿಸುತ್ತಾಳೇನೋ ಅನಿಸ್ತಿತ್ತು. ಒಂದು ವೇಳೆ ಅವನು ಇವಳಿಗೆ ಮೋಸ ಮಾಡಿದ್ರೆ ಗತಿ ಏನು ಎಂಬ ಯೋಚನೆಯು ಅವಳನ್ನು ಕಾಡತೊಡಗಿತು. ವಾರದಲ್ಲಿ ಮಂಜುಳಾ ತನ್ನ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಸಾಲ ತೆಗೆದುಕೊಂಡು 3 ಲಕ್ಷ ರೂಪಾಯಿ ಮಗಳ ಕೈಗೆ ಕೊಟ್ಟಳು. 1 ತಿಂಗಳಲ್ಲಿ HL ಕಂಪ್ಯೂಟರ್ ಸೆಂಟರ್ ಆರಂಭವಾಯಿತು. ಪ್ರಾರಂಭೋತ್ಸವಕ್ಕೆ ಲಹರಿ ಕಡೆಯಿಂದ ಮಂಜುಳಾ, ಸಿರಿ ಹೋಗಿ ಬಂದರು. ಆದರೆ ಹರ್ಷನ ಕಡೆಯಿಂದ ಯಾರೂ ಬರಲಿಲ್ಲ. 1-2 ತಿಂಗಳು ಉರುಳಿತು. ಲಹರಿಯ ಬೇಡಿಕೆಗಳಿಗೆ ಕೊನೆ ಮೊದಲಿರಲಿಲ್ಲ. ಕಂಪ್ಯೂಟರ್ ಸೆಂಟರ್ ಬಾಡಿಗೆ ತಿಂಗಳಿಗೆ 5,000 ರು. ಬಾಡಿಗೆಗೆ ಜಾಗ ತೆಗೆದುಕೊಳ್ಳುವಾಗ 50,000 ರು ಅಡ್ವಾನ್ಸ್ ಮಂಜುಳಾ ಕೊಡಬೇಕಾಯಿತು. ಹಠ ಮಾಡಿ ಫೋನ್ ಹಾಕಿಸಿದಳು. ಫರ್ನಿಚರ್ ಕೊಂಡಳು. ಅವಳು ಹರ್ಷ ಸೇರಿ ಕಂಪ್ಯೂಟರ್ ಕೊಳ್ಳಲು 10 ಲಕ್ಷ ರು ಲೋನ್ಗೆ ಅಪ್ಲೈ ಮಾಡಿದ್ರು. ಮಂಜುಳಾ ಶ್ಯೂರಿಟಿಯಾಗಿ ನಿಲ್ಲಬೇಕಾಯಿತು. ಅವಳ ಅಕೌಂಟ್ ಡೆಪಾಸಿಟ್ಸ್ ಬ್ಯಾಂಕ್ನಲ್ಲಿದ್ದುದರಿಂದ ಅಲ್ಲಿಯ ಮ್ಯಾನೇಜರ್ಗೆ ಅವಳ ಸ್ಥಿರ ಚರ ಆಸ್ತಿಗಳ ಪರಿಚಯವಿದ್ದುದರಿಂದ ಲೋನ್ ಸಿಗುವುದು ಕಷ್ಟವಾಗಲಿಲ್ಲ. ಮಗಳು ಕೇಳಿದಾಗಲೆಲ್ಲ ಹೀಗೆ ಹಣ ಕೊಡುತ್ತಾ ಹೋದರೆ ತನ್ನ ಆಸ್ತಿಯೆಲ್ಲ ಮಂಜಿನಂತೆ ಕರಗಿ ಹೋಗುವುದರಲ್ಲಿ
ಸಂಶಯವಿಲ್ಲ ಎನ್ನಿಸಿತು. ಅವಳು ತಮ್ಮ ಫ್ಯಾಮಿಲಿ ಡಾಕ್ಟರ್ ಕೃಷ್ಣಕಾಂತನನ್ನು ಭೇಟಿ ಮಾಡಿದಳು. ನಾನು ಈ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ನನ್ನ 2 ಮಕ್ಕಳಿಗೆ ಹಂಚಿಬಿಡೋಣ ಅಂತ ಇದ್ದೇನೆ. ನಿಮ್ಮ ತಂದೆಯವರಿಗೆ ಈ ವಿಚಾರ ಗೊತ್ತಿತ್ತು. ನಮ್ಮ ಮಾವನವರ ವಿಲ್ ಪ್ರಕಾರ ನಾನು ಈ ಆಸ್ತಿ ಮಾರುವಂತಿಲ್ಲ. ನಾನು ಸತ್ತ ನಂತರವೇ ಈ ಹಣ ನನ್ನ ಹೆಣ್ಮಕ್ಕಳಿಗೆ ಸೇರುತ್ತದೆ. ಆದರೆ ಅವರಿಗೆ ಈಗ ಹಣದ ಅವಶ್ಯಕತೆ ಇದೆ. ಏನು ಮಾಡೋದು ಹೇಳಿ? ನಾನು ಯೋಚನೆ ಮಾಡಿ ಹೇಳ್ತೀನಮ್ಮ. ಇಂತಹ ಒಳ್ಳೆಯ ಆಸ್ತಿ ಯಾಕೆ ಮಾರ್ತೀರಿ? ಈ ಆಸ್ತಿ ಸಂಪಾದಿಸುವುದಕ್ಕೆ ನಿಮ್ಮ ಮಾವ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ತಂದೆಯವರು ಹೇಳ್ತಿದ್ರು ಎಂದರಾತ. ಆದರೆ ಪುನಃ ಈ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲು ಅವಕಾಶವೇ ಬರಲಿಲ್ಲ. ಆ ತಿಂಗಳ ಕೊನೆಯಲ್ಲಿ ಮಂಜುಳಾ ತಾಯಿ ತಂದೆ ಮಗಳ ಮನೆಗೆ ಬಂದರು. ಅವರಿಗೆ ಮಗಳ ಕಷ್ಟ ಸುಖಗಳ ಅರಿವಿತ್ತು. ಲಹರಿಯ ಚಿಂತೆ ಅವಳನ್ನು ಹಗಲು ರಾತ್ರಿ ಕಾಡುತ್ತಿದೆಯೆಂದು ಅವರಿಗೆ ಗೊತ್ತಿತ್ತು. ಮಂಜು, ನಮ್ಮ ಮನೆ 2 ಸೈಟು, ಒಡವೆ, ಬೆಳ್ಳಿ ಪಾತ್ರೆ, ನರಸೀಪುರದ ಹತ್ತಿರ ಇರುವ 8 ಎಕರೆ ಗದ್ದೆ ನಿನ್ನ ಹೆಸರಿಗೆ ಮಾಡಿದ್ದೇನೆ. ಈ ವಿಚಾರ ನೀನು ಈಗಲೇ ಮಕ್ಕಳಿಗೆ ಹೇಳಬೇಡ. ಈ ಆಸ್ತಿಯನ್ನು ಲಹರಿ ಕರಗಿಸಿದರೂ ಸಿರಿಗೆ ನಮ್ಮ ಆಸ್ತಿ ಇರುತ್ತದೆ. ನೀನು ಸಿರಿ ಬಗ್ಗೆ ಚಿಂತೆ ಮಾಡಬೇಡ ಎಂದರು. ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಯಾಕೆ ಮಾಡಿದ್ರಿ? ಯಾವುದಾದರೂ ಅನಾಥಾಲಯಕ್ಕೆ ಬರೆಯಬೇಕಿತ್ತು. ನಮ್ಮ ಕೈಲಾದಷ್ಟು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕೊಟ್ಟಿದ್ದೇವಮ್ಮ. ಕೈ ಕಾಲಿನಲ್ಲಿ ಶಕ್ತಿ ಇರುವವರೆಗೂ ಮೈಸೂರಿನಲ್ಲಿರುತ್ತೇವೆ. ಆಮೇಲೆ ನೀನೇ ನಮ್ಮನ್ನು ನೋಡಿಕೊಳ್ಳಬೇಕು. ಈಗಲೇ ಬಂದುಬಿಡಿ, ನನಗೂ ಸಹಾಯವಾಗುತ್ತೆ. ಬೇಡ ಬೇಡ, ಈಗ ಬರಲ್ಲ ಎಂದರವರು. ಲಹರಿ ಹರ್ಷರ ಓಡಾಟ ಮಿತಿ ಮೀರಿದಾಗ ಮಂಜುಳಾ ಗಂಡನ ಬಳಿ ತಾನಾಗೆ ಹೇಳಿದ್ಲು, ನೋಡಿ, ನೀವು ಲಹರಿಗೆ ಮದುವೆ ಮಾಡೋಕ್ಕೆ ಸಿದ್ಧರಿಲ್ಲ. ಹರ್ಷನ ಜೊತೆ ಈ ವಿಚಾರ ಮಾತಾಡೋಕ್ಕೂ ನೀವು ಸಿದ್ಧರಿಲ್ಲ. ಅವಳು ಲಂಗು ಲಗಾಮಿಲ್ಲದೆ ಸುತ್ತಿದ್ದಾಳೆ. ನನಗಿನ್ನೂ ಸುಮ್ಮನಿರಕ್ಕಾಗಲ್ಲ. ನಾನೇ ಹೋಗಿ ಅವನ ತಾಯಿ ತಂದೆನ ಭೇಟಿಯಾಗಿ ಬರ್ತೇನೆ. ಲಹರಿಗೆ ಮದುವೆನೇ ಇಷ್ಟವಿಲ್ಲ. ಏನು ಮಾಡುವ ಹಾಗಿದ್ದೀಯ ನೀನು? ಕಡೆಯ ಪ್ರಯತ್ನ ಮಾಡಿಬಿಡ್ತೇನೆ. ಈ ವರ್ಷದಲ್ಲಿ ಸಿರಿ ಮದುವೆ ನಡೆಯಲೇಬೇಕು. ಅಕ್ಕನಿಗೆ ಮದುವೆ ಮಾಡದೆ ತಂಗಿಗೆ ಮದುವೆ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಏನಾದರೂ ಮಾಡ್ಕೊ. ನಿನ್ನ ತಂಟೆಗೆ, ನಿನ್ನ ಮಕ್ಕಳ ತಂಟೆಗೆ ನಾನು ಬರಲ್ಲ. ಸಿರಿ ಮದುವೆ ಆದರೆ ನೀವೇ ಧಾರೆ ಎರೆದು ಕೊಡಬೇಕಾಗುತ್ತದೆ. ಅವಳ ಮದುವೆ ಆಗ್ತಿರುವ ಹಾಗೆ ಈ ಮನೆ ಮಾರಿಬಿಡ್ತೇನೆ. ಬುದ್ಧಿ ಇದೆಯೇನೆ ನಿನಗೆ? ಈ ಮನೆ ಮಾರಿಬಿಟ್ರೆ ನಾನೆಲ್ಲಿರೋದು? ನೀನು ಬೇರೆ ಏನನ್ನಾದರೂ ಮಾಡ್ಕೊ, ಆದರೆ ಈ ಮನೆ ಮಾತ್ರ ಮಾರಬೇಡ. ಯಾಕೆ? ನಮ್ಮ ತಾಯಿ ತಂದೆ ಬಾಳಿ ಬದುಕಿದ ಮನೆ ಇದು. ನಾನು ಇಲ್ಲೇ ಇರೋದು. ದಿನದ 24 ಗಂಟೆಯಲ್ಲಿ 18 ಗಂಟೆ ಹೊರಗೆ ಇರ್ತೀರಾ. ನಿಮ್ಗೆ ಯಾಕೆ ಮನೆ? ನನಗೆ ಬೇಕೇ ಬೇಕು. ನಾಳೆ ಲಹರಿ ತಾನೇ ಒಬ್ಬಳೆ ಎಲ್ಲಿರ್ತಾಳೆ? ಮಂಜುಳಾ ಮಾತಾಡಲಿಲ್ಲ. ಅವಳ ತುಟಿಗಳ ಮೇಲೆ ವಿಷಾದದ ನಗೆಯೊಂದು ತೇಲಿ ಬಂತು. ನೀನು ಮನೆ ಮಾರಿದರೆ ಲಹರಿ ಎಲ್ಲಿರ್ತಾಳೆ? ನಾನಿಲ್ಲಿರಬೇಕು ಎಂದು ಕೇಳಿದನೆ ಹೊರತು ನೀನೆಲ್ಲಿರ್ತೀಯ ಎಂದು ಬಾಯಿ ಮಾತಿಗೂ ಕೇಳಲಿಲ್ಲ. ಲಹರಿ ತನ್ನ ಬಿಸ್ನೆಸ್ನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಳು. ಅವಳು ಮನೆ ಸೇರುವುದೇ ಅಪರೂಪವಾಗಿತ್ತು. ಬೆಳಗ್ಗೆ 9 ಗಂಟೆಗೆ ಹರ್ಷ ಬೈಕ್ ತೆಗೆದುಕೊಂಡು ಬರ್ತಿದ್ದ. ಹೆಚ್ಚು ಕಡಿಮೆ ಪ್ರತಿದಿನ ಅವನಿಗೆ ಅಲ್ಲಿ ತಿಂಡಿ ಕೊಡಲಾಗುತ್ತಿತ್ತು. ಅವನ ಜೊತೆ ಅವಳು ಹೊರಗೆ ಹೊರಟರೆ ಅವಳು ವಾಪಸ್ಸು ಬರುತ್ತಿದ್ದುದು ರಾತ್ರಿ 11:30, 12 ಗಂಟೆಗೆ. ಒಮ್ಮೊಮ್ಮೆ ಮಧ್ಯಾಹ್ನ ಹರ್ಷನನ್ನು ಕರೆದುಕೊಂಡು ಊಟಕ್ಕೆ ಬರುತ್ತಿದ್ದಳು. ಆದರೆ ಆಗ ಬಾಯಿ ಮುಚ್ಚಿಕೊಂಡಿರುತ್ತಿರಲಿಲ್ಲ. ಅಡುಗೆಯ ಮೇಲೆ 108 ಕಾಮೆಂಟ್ಸ್ ಮಾಡಿ ತಟ್ಟೆ ಲೋಟ ಎಸೆದು ತಾಯಿಯನ್ನು ಗದರಿಸಿ ಹೋಗ್ತಿದ್ಲು. ಹರ್ಷ ಮೂಕ ಪ್ರೇಕ್ಷಕನಂತೆ ಕುಳಿತಿರುತ್ತಿದ್ದ. ಅವನ ಮನೆಗೆ ಹೋಗಿ ಮದುವೆ ವಿಚಾರ ಪ್ರಸ್ತಾಪ ಮಾಡುವುದೋ ಬೇಡವೋ ಎಂದು ಯೋಚನೆ ಮಾಡುತ್ತಿರುವಾಗಲೇ ಒಂದು ಭಾನುವಾರ ರಾತ್ರಿ ಒಂದು ಘಟನೆ ನಡೆಯಿತು. ಅಂದು ಸಾಯಂಕಾಲ ಗೌರವ್ ಬಂದು ಸಿರಿಯನ್ನು ತನ್ನ ಮನೆಗೆ ಕರೆದೊಯ್ದಿದ್ದ. ಅವನ ತಾಯಿ ತಂದೆ ಊರಿಗೆ ಬಂದಿದ್ದರು. ಅವರು ಸಿರಿಯನ್ನು ನೋಡಲು ಬಯಸಿದ್ದರು. ಅವಳು ಗೌರವ್ ಜೊತೆ 8 ಗಂಟೆಗೆ ವಾಪಸ್ಸಾಗಿದ್ದಳು. ತಾಯಿ ಮಗಳು ಒಟ್ಟಿಗೆ ಊಟ ಮುಗಿಸಿದರು. ರಾತ್ರಿ 12 ಹೊಡೆದರೂ ಅಪ್ಪನಾಗಲಿ ಮಗಳಾಗಲಿ ಮನೆಗೆ ಬಂದಿರಲಿಲ್ಲ. ಗೌರವ್ ಕನಸು ಕಾಣುತ್ತಾ ಮಲಗಿದ್ದ. ಸಿರಿಗೆ ಕಾಲಿಂಗ್ ಬೆಲ್ ಶಬ್ದದಿಂದ ಎಚ್ಚರವಾಯಿತು. ರಂಗ ಕೀಹೋಲ್ನಿಂದ ನೋಡಿ ಬಾಗಿಲು ತೆಗೆದ. 2 ಗಂಡಸರು ಲಹರಿ ಹರ್ಷನ ಜೊತೆ ನಿಂತಿದ್ದರು. ರಂಗ ಗಾಬರಿಯಿಂದ ಅಮ್ಮ ಎಂದು ಕೂಗಿದಾಗ ಮಂಜುಳಾ ಹೊರಗೆ ಬಂದಳು. ನೋಡಿ ತಾಯಿ, ಇವರಿಬ್ರು ಬಾರ್ನಲ್ಲಿ ಕಂಠಮಟ್ಟ ಕುಡಿದು ಬಿದ್ದಿದ್ರು.
ಬಾರ್ ಯಜಮಾನ ಇವರಿಬ್ಬರನ್ನು ಆಚೆ ಹಾಕಿ ಬಾಗಿಲು ಹಾಕಬೇಕು ಅಂತಿದ್ದ. ನಾವು ಕಾರ್ನಲ್ಲಿ ಕರ್ಕೊಂಡು ಬಂದೆವು. ಬೆಳಗ್ಗೆ ಹೋಗಿ ಬಾರ್ ಹತ್ತಿರ ಇರುವ ಬೈಕ್ ತೆಗೆದುಕೊಳ್ಳೋಕೆ ಹೇಳಿ ಎಂದ ರೆಡ್ ಟೀ ಶರ್ಟ್ ಧಾರಿ. ಕುಡಿಯಬೇಕು ಅನಿಸಿದ್ರೆ ಮನೆಯಲ್ಲೇ ಕುಳಿತು ಕುಡಿಯಕ್ಕೆ ಹೇಳಿ. ಮರ್ಯಾದಸ್ಥರ ಮನೆ ಹೆಣ್ಮಕ್ಕಳು ಹೀಗಿರ್ತಾರಾ? ಇದೆಲ್ಲ ಏನು ಚೆನ್ನಾಗಿರತ್ತೆ? ನೀವು ಕೊಂಚ ಬುದ್ಧಿ ಹೇಳಿ ಎಂದ ಮತ್ತೊಬ್ಬ. ಮಂಜುಳಾ ಉತ್ತರಿಸಲಾರದೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಮಂಜುಳಾ ಮಗಳನ್ನು ಕರೆದುಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸಿದಳು. ರಂಗ ಹರ್ಷನ ಗೆಸ್ಟ್ ರೂಮ್ನಲ್ಲಿ ಮಲಗಿಸು ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಆ ವೇಳೆಗೆ ಸಿರಿಯು ಎದ್ದಿದ್ದಳು. ಅದೇ ನಮ್ಮ ಲಹರಿ ಹೀಗಾಗ್ಬಿಟ್ಟಿದ್ದಾಳೆ. ನಾನು ಉತ್ತರ ಕೊಡುವ ಸ್ಥಿತಿಯಲ್ಲಿಲ್ಲಮ್ಮ. ದಯವಿಟ್ಟು ನೀನು ನನ್ನನ್ನು ಏನು ಕೇಳಬೇಡ ಎಂದಳು ಮಂಜುಳಾ ಬೇಸರದಿಂದ. ಸಿರಿ ಮಾತಾಡಲಿಲ್ಲ. ಮರುದಿನ ಲಹರಿಗೆ ಎಚ್ಚರವಾದಾಗ ಗಂಟೆ 8:30 ಆಗಿತ್ತು. ಆಗ ಅವಳಿಗೆ ತಾವು ರಾತ್ರಿ ಬಾರ್ನಲ್ಲಿ ಕುಳಿತಿದ್ದುದು ನೆನಪಾಯಿತು. ಅವಳು ರಂಗನನ್ನು ಕೂಗಿದ್ಲು. ರಂಗ, ಹರ್ಷ ಎಲ್ಲಿ? ಗೆಸ್ಟ್ ರೂಮ್ನಲ್ಲಿದ್ದಾರೆ. ನನ್ನ ಮುಖ ತೊಳೆದು ಬರ್ತೇನೆ, ಕಾಫಿ ತಗೊಂಡು ಬಾ. ಅವಳು ಕಾಫಿ ಕುಡಿದು ಹರ್ಷನನ್ನು ಎಬ್ಬಿಸಿದಳು. ಅವನು ಕಾಫಿ ಕುಡಿದು ಹೊರಟಾಗ ಮಂಜುಳಾ ಎದುರಾದಳು. ಏನಪ್ಪ ನೀನು, ಒಳ್ಳೆಯ ಹುಡುಗ ಅಂತ ಲಹರಿಯನ್ನು ನಿನ್ನ ಜೊತೆ ಕಳುಹಿಸಿದರೆ ನೀನು ಹೀಗ ಮಾಡೋದು? ನಿಮ್ಮ ನಡವಳಿಕೆಗೆ ಅರ್ಥವಿದೆಯೇನು? ಇಂತಹ ಓಡಾಟ ಯಾಕೆ ಬೇಕು? ನಾನು ನಿಮ್ಮ ತಂದೆ ಹತ್ತಿರ ಮಾತಾಡ್ತೇನೆ. ನೀನು ಲಹರಿಯನ್ನು ಮದುವೆಯಾಗು. ಆಂಟಿ, ನಾನು ಕ್ಲಬ್ಗೆ ಬಾರ್ಗೆ ಹೋಗುವುದನ್ನು ಕಲಿತಿರುವುದೇ ಲಹರಿಯಿಂದ. ಅವಳಿಗಾಗಲಿ ನನಗಾಗಲಿ ಮದುವೆಯಲ್ಲಿ ಕೊಂಚವೂ ಆಸಕ್ತಿ ಇಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಇಂತಹ ಸ್ನೇಹ ಹುಡುಗ ಹುಡುಗಿಯರ ನಡುವೆ ಚೆನ್ನಾಗಿರಲ್ಲ. ನಿಮ್ಮ ಮಗಳಿಗೆ ನೀವು ಮೊದಲು ಬುದ್ಧಿ ಹೇಳಿ. 3 ಕಾಸು ಇಲ್ಲದ ನನಗೆ ಹಣ ನೀಡಿ ಈ ಸಮಾಜದಲ್ಲಿ ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿದ್ದಾಳೆ. ನಾನವಳ ಮಾತು ಮೀರಲಾರೆ. ಸಾರಿ ಆಂಟಿ. ಮಂಜುಳಾಗೆ ಅವನ ಮಾತು ಕೇಳಿ ತಲೆ ಚಚ್ಚಿಕೊಳ್ಳುವಂತಾಯಿತು. 1 ವಾರ ಕಳೆಯಿತು. ಅಂದು ಭಾನುವಾರ ಬೆಳಗ್ಗೆ ಸಿರಿ ಗೌರವನನ್ನು ತಿಂಡಿಗೆ ಕರೆದಿದ್ದಳು. ಅವನಿಗಾಗಿ ಪೂರಿ ಸಾಗು, ಸಿಹಿ ಪೊಂಗಲ್, ಪಕೋಡ ಮಾಡಿದ್ದಳು. ಗೌರವ್ ತಿಂಡಿ ತಿಂದು ಸಿರಿಯನ್ನು ಕರೆದುಕೊಂಡು ಹೊರಟ. ಅವರು ಹೋದ ಸ್ವಲ್ಪ ಹೊತ್ತಿಗೆ ಹರ್ಷ ಬಂದ. ಅವನಿಗೂ ಅಲ್ಲೇ ತಿಂಡಿ ಆಯಿತು. ಇಬ್ಬರು ಹೊರಗೆ ಹೊರಟರು. ಅವರು ಪುನಃ ಬಂದಾಗ ಸಾಯಂಕಾಲ 5 ಗಂಟೆಯಾಗಿತ್ತು. ರಂಗ ಇಬ್ಬರಿಗೂ ಕಾಫಿ ಕೊಟ್ಟ.